ನಮಸ್ತೆ ಮಾಸ್ಟರ್ಸ್. 97ನೇ ದಿನದ ತುಳಸಿ ದಳ ಭಾಗ 2ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ನಿನ್ನೆ ದಿನ ದೇಹವೇ ದೇವಾಲಯ, ಜ್ಞಾನಾನ್ಮುಕ್ತಿ, ಜ್ಞಾನಪಥ ದೀಪಿಕೆಗಳ ಬಗ್ಗೆ ತಿಳ್ಕೊಂಡ್ವಿ. ಈ ದಿನ ಧ್ಯಾನಾಲಯಗಳ ಬಗ್ಗೆ ತಿಳ್ಕೊಳ್ಳೋಣ. ದೇವಾಲಯಗಳು ಧ್ಯಾನಾಲಯಗಳಾಗಬೇಕು ಅಂತ ಸರ್ ಹೇಳ್ತಿದ್ದಾರೆ. ದೇವಾಲಯಗಳೆಲ್ಲ ಶಕ್ತಿ ಕೇಂದ್ರಗಳು, ಅವು ಧ್ಯಾನ ದೇಗುಲಗಳಾಗಬೇಕು. ಬರೀ ದೇವರನ್ನು ಇಟ್ಟು ಪೂಜೆ ಮಾಡೋದಲ್ಲ, ದೇವಸ್ಥಾನಗಳೆಲ್ಲ ಧ್ಯಾನಾಲಯಗಳಾಗಬೇಕು. ಪ್ರಸ್ತುತ ದೇವಾಲಯಗಳು ಕೇವಲ ದೇವರ ವಿಗ್ರಹಾಲಯಗಳ ಹಾಗೇ ಇವೆ, ಅನೇಕ ಬಗೆಯ ಬೊಂಬೆ ಮಾಡುವ ಹಾಗೆ ಇವೆ ಅಂತ ಹೇಳ್ತಾಯಿದ್ದಾರೆ. ಪ್ರಸ್ತುತ ದೇವಾಲಯಗಳು ಕೇವಲ ವಿಗ್ರಹಾಲಯಗಳು ಹಾಗೆ ಇವೆ. ಇನ್ನು ಮುಂದಕ್ಕೆ ಹೋದರೆ ಅತ್ತೆ ದಾರಿಗೆ ಬಂದರ, ಸೊಸೆ ನೀನು ಹೇಳಿದ ಮಾತು ಕೇಳುತ್ತಾಳಾ, ಇನ್ನು ಮಗಳ ಮದುವೆ ಇತ್ಯರ್ಥವಾಗಲಿಲ್ಲವಾ, ಇತ್ಯಾದಿ ಪ್ರಾಪಂಚಿಕ ವಿಷಯದೊಂದಿಗೆ ಪ್ರಸ್ತುತ ಅವು ಕಳೆಯುವ ಸುದ್ದಿ ಸಮಾಚಾರ ನಿಲಯಗಳ ಹಾಗೆ ತಯಾರಾಗಿವೆ. ದೇವಸ್ಥಾನಕ್ಕೆ ಬಂದ್ಬಿಟ್ಟು ದೇವ್ರಿಗೆ ಕೈ ಮುಗಿದ್ಬಿಟ್ಟು ನಮ್ಮ ಅತ್ತೆ ಹಾಗಂದ್ರು, ನಮ್ಮ ಅತ್ತೆ ಹೀಗಂದ್ರು, ನಿನ್ನ ಮಗಳು ಮದುವೆ ಆಯಿತಾ, ಈ ಥರ ನಾವು ಸುದ್ದಿ ಸಮಾಚಾರಗಳನ್ನ ಮಾಡ್ತಾಯಿರ್ತೀವಿ. ಅದನ್ನು ಬಿಟ್ಟು ದೇವಾಲಯಗಳೆಲ್ಲ ಧ್ಯಾನಾಲಯಗಳಾಗಬೇಕು, ಹಾಗೆ ಬದಲಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಸಹಜವಾಗಿ ಇರಬೇಕಾಗಿರುವುದು ಪಿಪಾಸೆಗೆ ಸಂಬಂಧಿಸಿದಂತಹ ಪರಿಪ್ರಶ್ನೆಗಳು. ಆತ್ಮ ಎಂದರೆ ಏನು, ಆತ್ಮವನ್ನು ಅನುಭವಿಸುವುದು ಹೇಗೆ, ದೇವರುಗಳು ಹಾಗೆ ನಾವು ಸಹ ಹೀಗೆ ತಯಾರಾಗಬೇಕು. ಆದ್ದರಿಂದ ದೇವಾಲಯಗಳೆಲ್ಲ ತಕ್ಷಣವೇ ಧ್ಯಾನ ಸಾಧನ ಪ್ರದೇಶಗಳ ಹಾಗೆ ಬದಲಾದಾಗ ನಾವು ಆತ್ಮ ಎಂದರೇನು, ಆತ್ಮವನ್ನು ಅನುಭವಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ದೇವಾಲಯಗಳೆಲ್ಲ ತಕ್ಷಣವೇ ಧ್ಯಾನಶಾಸ್ತ್ರ ಪ್ರಶಿಕ್ಷಣ ಸ್ಥಳಗಳಾಗಿ ಮಾರ್ಪಾಟಾದಾಗ ಮಾತ್ರ ಇದೆಲ್ಲ ಸಾಧ್ಯ. ದೇವಾಲಯಗಳೆಲ್ಲ ತಕ್ಷಣವೇ ಆತ್ಮಜ್ಞಾನ ಕೇಂದ್ರಗಳಾಗಬೇಕು. ದೇವಾಲಯಗಳೆಲ್ಲ ತಕ್ಷಣವೇ ಧ್ಯಾನಾಲಯಗಳಾಗಿ ವಿಧಿಯಾಗಿ ಬದಲಾಗಬೇಕು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್. ಅದೇ ರೀತಿ ಸಂಕಲ್ಪ ಬಲ ಏನು ಹೇಳ್ತಾರೆ ನೋಡೋಣ. ಬಲ ಇರುವವನು ಬಲವಂತನು, ಬಲ ಇಲ್ಲದವನು ಬಲಹೀನನು. ಬಲವಂತರೆಂದಿಗೂ ಬಲವಂತರೇ ಅನುಚರರೇ. ಬಲ ಎನ್ನುವುದು 2 ವಿಧವಾದದ್ದು, ಒಂದು ಪಶುಬಲ, 2 ಸಂಕಲ್ಪ ಬಲ ಅಂತ. ಪಶುಬಲ ತಿಂಡಿಯಿಂದ ವ್ಯಾಯಾಮದಿಂದ ಬರುತ್ತದೆ. ಸಂಕಲ್ಪ ಬಲ ಜ್ಞಾನ ಶುದ್ಧತೆಯಿಂದ ಬರುತ್ತದೆ. ಧ್ಯಾನವನ್ನು ಮಾಡಿದಾಗ ಜ್ಞಾನವನ್ನು ಪಡಿತೀವಿ, ಜ್ಞಾನವನ್ನು ಪಡೆದಾಗ ಶುದ್ಧತೆಯಿಂದ ಅದು ಸಂಕಲ್ಪ ಧ್ಯಾನ ಬರುತ್ತೆ. ಪಶುಬಲ ಎಂದಿಗೂ ಸಂಕಲ್ಪ ಬಲದ ಮುಂದೆ ಕಡಿಮೆ ಮಟ್ಟದ್ದು. ನಾವು ಅಂದುಕೊಂಡಿದ್ದೆಲ್ಲ ಸಾಧಿಸಬೇಕಾದರೆ ಸಂಕಲ್ಪ ಬಲ ಎನ್ನುವುದು ಅನಿವಾರ್ಯ. ಸಂಕಲ್ಪ ಬಲ ಸಮೃದ್ಧಿಯಾಗಿರಬೇಕಾದರೆ ಸದಾ ಸಂಕಲ್ಪ ಇರಬೇಕೇ ವಿನಃ ವಿಕಲ್ಪ ಇರಬಾರದು. ನಮ್ಮ ಸಂಕಲ್ಪ ಬಲ ಅಧಿಕವಾಗಬೇಕಾದರೆ ನಮಗಿಂತ ಹೆಚ್ಚು ಸಂಕಲ್ಪ ಬಲ ಇರುವವರ ಜೊತೆ ಸಾಂಗತ್ಯವನ್ನು ಬೆಳೆಸಿಕೊಳ್ಳಬೇಕು. ನೋಡಿ, ನಮ್ಮ ಸಂಕಲ್ಪ ಹೆಚ್ಚಾಗಬೇಕು ಅಂದರೆ ನಮಗಿಂತ ಹೆಚ್ಚು ಸಂಕಲ್ಪ ಬಲ ಇರೋರ ಜೊತೆ ನಾವು ಸಾಂಗತ್ಯವನ್ನು ಬೆಳೆಸ್ಕೋಬೇಕು. ನಮ್ಮ ಸಂಕಲ್ಪ ಬಲ ಹೆಚ್ಚಾಗಬೇಕಾದರೆ ನಮ್ಮ ಸಂಕಲ್ಪ ಬಲ ಎನ್ನುವ ಅಂಶವನ್ನು ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಬೇಕು, ಅಧ್ಯಯನವನ್ನು ಮಾಡಬೇಕು. ಅದರ ರೀತಿ ನೀತಿಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ದಿನನಿತ್ಯದ ಜೀವನದಲ್ಲಿ ಅನೇಕ ಸಂಕಲ್ಪ ಪ್ರಯೋಗಗಳನ್ನು ಮಾಡಿ ಕಾರಣ ಕಾರ್ಯ ಸಿದ್ಧಾಂತ ಅನುಭವಗಳನ್ನು ಸಂಪಾದಿಸಿಕೊಳ್ಳಬೇಕು. ಮಕ್ಕಳಿಗೆ ಬಾಲ್ಯದಿಂದಲೇ ಸಂಕಲ್ಪ ಪ್ರಬಲವನ್ನು ಪ್ರಚೋದಿಸಬೇಕು. ಅನಾರೋಗ್ಯಗಳನ್ನು ಸಂಕಲ್ಪ ಬಲದಿಂದ ಕಳೆದುಕೊಳ್ಳಬೇಕು. ಸಂಸಾರದಲ್ಲಿ ಬರುವ ಸುಖ ದುಃಖಗಳನ್ನು ಕೂಡ ಸಂಕಲ್ಪ ಬಲದಿಂದಲೇ ಎದುರಿಸಬೇಕು ಕೂಡ. ನಿರ್ವಾಣ ಪಥದಲ್ಲಿ ಅಡೆತಡೆಗಳನ್ನು ಸಂಕಲ್ಪ ಬಲದಿಂದಲೇ ಮೀರಬೇಕು. ಸಂಕಲ್ಪ ಬಲ ಜಿಂದಾಬಾದ್ ಅಂತಾರೆ ಪತ್ರಿಜಿ ಗುರುಗಳು. 2 ಇವೆ. ಏನು ಅಂದರೆ 2 ಇವೆ. ಒಂದು ನಮಗೆ ತಿಳಿದಿರುವುದು, 2ನೇದು ನಮಗೆ ತಿಳಿಯದೇ ಇರುವುದು. ಒಂದು ಪಾಂಚಭೌತಿಕ ಜ್ಞಾನೇಂದ್ರಿಯ ಸಹಿತವಾದದ್ದು, 2ನೇದು ಪಾಂಚಭೌತಿಕ ಜ್ಞಾನೇಂದ್ರಿಯಾತೀತವಾದದ್ದು. 2 ಇವೆ. ಒಂದು ಕಾಣಿಸುವ ಪ್ರಪಂಚ, 2 ಕಾಣದಿರುವ ಬ್ರಹ್ಮಾಂಡ.
ಮೊದಲನೆಯದು ಪಾಂಚಭೌತಿಕ ಜ್ಞಾನೇಂದ್ರಿಯಗಳಿಂದ ಗ್ರಹಿಸಬಹುದಾದದ್ದು, ಎರಡನೆಯದು ಪಾಂಚಭೌತಿಕ ಜ್ಞಾನೇಂದ್ರಿಯಕ್ಕೂ ಮೀರಿದ ರೀತಿಯಲ್ಲಿ ಗ್ರಹಿಸಬಹುದಾದದ್ದು, ಅಂದರೆ ದಿವ್ಯ ಚಕ್ಷುವಿನಿಂದ ಮಾತ್ರ ಪಡೆಯಬಹುದಾದದ್ದು. ಎರಡಿವೆ. ಮೊದಲನೆಯದು ಪ್ರಾಪಂಚಿಕತೆ, ಎರಡನೆಯದು ಆಧ್ಯಾತ್ಮಿಕತೆ. ಪ್ರಾಪಂಚಿಕತೆ ಭೌತಿಕ ಕಾಯಕ್ಕೆ ಸಂಬಂಧಿಸಿದ್ದು, ಆಧ್ಯಾತ್ಮಿಕತೆ ಆತ್ಮಕ್ಕೆ ಸಂಬಂಧಿಸಿದ್ದು. ಎರಡಿವೆ. ಒಂದು ಸಂಸಾರ, ಎರಡು ನಿರ್ವಾಣ. ಸಂಸಾರ ಎನ್ನುವುದು ಪ್ರಕೃತಿ ಜೊತೆ ಸಂಸಾರ, ನಿರ್ವಾಣ ಎನ್ನುವುದು ಕೇವಲ ಪುರುಷ ಅನುಭವ ಸಾರ ಅಂತ ಹೇಳ್ತಾರೆ. ಎರಡಿವೆ. ಆದ್ದರಿಂದ ಮನುಷ್ಯ ಎರಡನ್ನೂ ಪಡೆಯಬೇಕು. ಯಾವುದೇ ಒಂದರ ಹಿಂದೆ ಮಾತ್ರ ಇರಬಾರದು. ಎರಡು ಸಮಾನವಾಗಿದ್ದರೆ ಮಾತ್ರವೇ ಅದು ಪರಿಪೂರ್ಣತೆಯಾಗುತ್ತೆ. ಎರಡಿವೆ. ಒಂದು ಧರ್ಮ, ಎರಡು ಧ್ಯಾನ. ಧರ್ಮವು ಒಳ್ಳೆಯ ಪ್ರಾಪಂಚಿಕತೆಯನ್ನು ಸಾಧಿಸುವ ಹಾಗೆ ಮಾಡುತ್ತದೆ. ಧ್ಯಾನ ಒಳ್ಳೆಯ ಆಧ್ಯಾತ್ಮಿಕತೆಯನ್ನು ಸಾಧಿಸಿಕೊಳ್ಳುವ ಹಾಗೆ ಮಾಡುತ್ತದೆ. ಎರಡರಲ್ಲೂ ನಿಷ್ಣಾತರಾಗಬೇಕು. ಧರ್ಮಾನುಷ್ಠಾನದಿಂದ ಸಂಸಾರದಲ್ಲಿ ಮತ್ತು ಧ್ಯಾನಾನುಷ್ಠಾನದಿಂದ ನಿರ್ವಾಣವನ್ನು ಹೊಂದಬೇಕು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಅದೇ ರೀತಿ ಇವತ್ತು ಒಂದು ಸಂಕಲ್ಪ ಮಾಡೋಣ. ಏನಂತ ಸಂಕಲ್ಪ ಮಾಡೋಣ ಅಂದರೆ, ಭಗವಂತನ ಪ್ರೇಮವು ನನ್ನ ಮೂಲಕ ಮುಕ್ತವಾಗಿ ಹರಿಯಬೇಕು. ಹರಿವು ಸರಾಗವಾಗಲು ಎಲ್ಲ ರೀತಿಯಿಂದ ಪ್ರಯತ್ನಿಸಿ ನಾನು ತೆರೆದ ಕಾಲುವೆಯಂತೆ ಆಗಬೇಕೆಂಬ ನಿರ್ಧಾರದಿಂದ ಈ ದಿನವನ್ನು ಆರಂಭಿಸುತ್ತೇನೆ ಅಂತ ನಾವು ಈ ದಿನದ ಸಂಕಲ್ಪವನ್ನು ಮಾಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ.